ಮತ್ತಿನ ಸುವರ್ಣ ಮಂದಿರ ಅನ್ನೋದಕ್ಕೂ ಮುಂಚೆ ಬೇರೆ ಹೆಸರಿತ್ತು ಅಂತ ಕೇಳ್ಪಟ್ಟಿದೆ. ಈಗಲೂ ವರ್ಕಿಂಗ್ ಅಲ್ಲಿ ಇದಾವ? ಹಾಂ, ಇದು ವರ್ಕಿಂಗ್ ಅದ. ಇದಕ್ಕೆಲ್ಲ ಸ್ಕ್ರೂ ಏನೂ ಇಲ್ಲ. ಇದಕ್ಕೆ ಇದನ್ನು ಓಪನ್ ಮಾಡ್ಬೇಕಂದ್ರೆ ಬರೀ ಇದನ್ನು ಹಿಂಗೆ ತಿರುಗಿಸ್ಬಿಡೋದು. ಹಿಂಗೆ ಹಾಂ, ಹಿಂಗೆ ಓಪನ್ ಮಾಡೋದು. ಏನು ರಿಪೇರಿ ಇದ್ರೆ ಮಾಡಿ ಮತ್ತೆ ಹಿಂಗೆ ಇಟ್ಟರೆ ಲಾಕ್ ಮಾಡ್ಬೋದು. ಎಲ್ಲ ಪೋರ್ಸ್ಲಿನ್ ಬ್ಯಾರ್ ಇವೆಲ್ಲ. ಹಾಂ, ಶಾಕಿಗೆ ಕೊಡಿಲ್ಲ? ಇಲ್ಲ, ಶಾಕ್ ಹೊಡಿಲ್ಲ. ಸೊ ಫ್ರಿಜ್ ಕೂಡ ತುಂಬ ಹಳೆದಿದ್ದಂಗೆ ಇದೆ. ಇದು ಆಲ್ಮೋಸ್ಟ್ 50 ಇಯರ್ಸ್, 50 ವರ್ಷದಿಂದ. ಸರ್ ಅವಾಗ ಎಷ್ಟಿತ್ತು ಸರ್ ಪ್ರೈಸ್ ಇದ್ರ ಬಗ್ಗೆ ಏನೋ ಗೊತ್ತಾ? ಆಲ್ಮೋಸ್ಟ್ ಬ್ರಿಟಿಷರ್ ಟೈಮ್ ಅದು ಗಡಿಯಾರ ಇದು ಅವಾಗಿಂದ. ಅವಾಗಿಂದ? ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ದುರ್ಗದ ಬೈಲು, ಹುಬ್ಬಳ್ಳಿ. ಸೊ ಇಲ್ಲಿ ಸುವರ್ಣ ಮಂದಿರ ಅಂತ ಅದ್ಭುತವಾಗಿರೋಂಥ ಮಿಸಲ್ ಸಿಗುತ್ತಂತೆ. ಸೊ ಅದರಲ್ಲೂ ಸ್ಪೆಷಲ್ ಅಂತೆ, ಅದನ್ನು ಟ್ರೈ ಮಾಡಿ ಅಂದರು. 85 ವರ್ಷಗಳಾಗಿದೆ ಈ ಹೋಟೆಲ್ ಶುರುವಾಗಿ. ಎಲ್ಲ ಪುರಾತನವಾದ ವಸ್ತುಗಳೆಲ್ಲ ಸಿಗುತ್ತೆ. ಅಂದರೆ ಫ್ರಿಜ್ಜು, ಫ್ಯಾನು, ಟೇಬಲ್ ಎಲ್ಲನೂ ಹಳೆಯದಂತೆ, ಸಿಕ್ಕಾಪಟ್ಟೆ ಹಳೆಯದು. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಪೂರಿ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಉಪ್ಪಿಟ್ಟು, ಶಿರಾ ಅದೆಲ್ಲ ಸಿಗುತ್ತಂತೆ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಇವತ್ತು ಮಿಸಲ್ ಕೊಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ಪ್ರಕಾಶ್ ಭಟ್ ಅಂತ ಹೇಳಿ. ಪ್ರಕಾಶ್ ಭಟ್ ಅವರು. ಸರ್, ಸುವರ್ಣ ಮಂದಿರ ಸೊ ಯಾವಾಗಿಂದ ಶುರುವಾಗಿದೆ? ಇದು ಆಲ್ಮೋಸ್ಟ್ 1940 ಗ್ರ್ಯಾಂಡ್ ಫಾದರ್ ಶುರು ಮಾಡಿದ್ರು. 1940. ಎಷ್ಟು ವರ್ಷ ಆಯಿತು ಸರ್ ಹಂಗಾರೆ? ಬಿಫೋರ್ ಇಂಡಿಪೆಂಡೆನ್ಸ್. ಬಿಫೋರ್ ಇಂಡಿಪೆಂಡೆನ್ಸ್. ಸತ್ಯ. ಎಷ್ಟು ವರ್ಷ ಆಗಿರ್ಬೋದು ಸರ್? ಅಂದ್ರೆ 82-83 ವರ್ಷ. 83 ವರ್ಷ. 83 ಇಯರ್ಸ್. ಸೂಪರ್ ಸರ್. ಸರ್ ಏನೇನೆಲ್ಲ ಸಿಗುತ್ತೆ ಸುವರ್ಣ ಮಂದಿರದಲ್ಲಿ? ನಮ್ಮಲ್ಲಿ ಮುಖ್ಯವಾಗಿ ಮಿಸಳು, ಸ್ಪೆಷಲ್ ಮಿಸಳು, ಪುರಿ ಬಾಜಿ, ಗೋಲ್ ಬಜ್ಜಿ, ಆಲೂ ಬೋಂಡ, ಬ್ರೆಡ್ ಬೆಣ್ಣೆ, ಬ್ರೆಡ್ ಟೋಸ್ಟು, ಉಸುಳಿ, ಮಿಸಳು, ಸೊ ಎಷ್ಟು ಸಿಗುತ್ತೆ? ಒಗ್ಗರಣೆ ಅವಲಕ್ಕಿ, ಉಪ್ಪಿಟ್ಟು, ಓಕೆ, ಇಡ್ಲಿ. ಸೂಪರ್. ಮತ್ತಿನ್ನು ಸರ್ ಸುವರ್ಣ ಮಂದಿರ ಬರ್ತಿದ್ದಂಗೆ ನನ್ನನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿ ವೆಲ್ಕಮ್ ಮಾಡಿದ್ದು ಆ ಬೋರ್ಡೇ ಸರ್. ಸೊ ಸುವರ್ಣ ಮಂದಿರ ಅನ್ನುವಂಥ ಬೋರ್ಡ್ ಆಗಿರ್ಬೋದು, ಮತ್ತು ಬಾಗಿಲಾಗಿರ್ಬೋದು, ಮತ್ತು ಬಿಲ್ಡಿಂಗು ತುಂಬ ಹಳೆಯ ಬಿಲ್ಡಿಂಗ್. ಆಲ್ಮೋಸ್ಟ್ 100 ಇಯರ್ಸ್ ಓಲ್ಡ್ ಬಿಲ್ಡಿಂಗ್. 100 ಇಯರ್ಸ್ ಆಗಿದೆ ಬಿಲ್ಡಿಂಗ್. 100 ಇಯರ್ಸ್ ಆಯ್ತು. ಓಕೆ. ಅಂದರೆ ಫ್ರಮ್ ಡೇ ಒನ್ ಇಂದನೂ ಇದೇ ಬಿಲ್ಡಿಂಗಲ್ಲೇ ಇದೆ? ಹಾಂ, ಇದೇ ಬಿಲ್ಡಿಂಗ್. ಇದೇ ಬಿಲ್ಡಿಂಗಲ್ಲೇ. ಓಕೆ. ಮತ್ತಿನ ಸುವರ್ಣ ಮಂದಿರ ಅನ್ನೋದಕ್ಕೂ ಮುಂಚೆ ಬೇರೆ ಹೆಸರಿತ್ತು ಅಂತ ಕೇಳ್ಪಟ್ಟಿದೆ. ಆವಾಗ ಬ್ರಿಟಿಷರ್ ಟೈಮಾಗ ಇದು ಜಾತಿ ಭೇದದ ಇದ್ದಾಗ ಆವಾಗ ಸುವರ್ಣ ಮಂದಿರ ಬ್ರಾಹ್ಮಣರ ಟೀ ಕಾಫಿ ಕ್ಲಬ್ ಅಂತ ಹೇಳಿತ್ತು. ಅದು ಆವಾಗಲೇ ಕ್ಲಬ್ ಅಂತ ಇಟ್ಟಿದ್ದು? ಆವಾಗ ಕ್ಲಬ್ ಅಂತ ಹೇಳಿತ್ತು. ಸಣ್ಣ ಬೋರ್ಡು ಗ್ಲಾಸಿನ ಮೇಲೆ ಬರೆದಿದ್ದಿತ್ತು. ಕಡೆಗೆ ಅದು ಆಲ್ಮೋಸ್ಟ್ 1960 ಒಳಗೆ ಅದನ್ನು ಆ ಬೋರ್ಡೆಲ್ಲ ತೆಗೆದು, ಮತ್ತು ಗಾಂಧೀಜಿ ಚಳವಳಿ ಶುರು ಆದಾಗ ಆ ಬೋರ್ಡೆಲ್ಲ ತೆಗೆದು ಮತ್ತು ಬರೀ ಸುವರ್ಣ ಮಂದಿರ ಅಂತ ಅಷ್ಟೇ ಇಟ್ಟಿದ್ದ. ಓಕೆ. ಇವಾಗ ಬರೀ ಸುವರ್ಣ ಮಂದಿರ. ಸುವರ್ಣ ಅಂದರೆ ಚಿನ್ನದ ಮಂದಿರ. ತುಂಬ ಇಷ್ಟ ಆಯ್ತು ಇದು. ಮತ್ತು ಸರ್ ಒಂದು ಸ್ವಲ್ಪ ಹಂಗೆ ಪರಿಚಯ ಮಾಡಿಕೊಟ್ಬಿಡ್ಬೋದಾ? ಇವನ್ನ ಟೇಬಲ್ ಆಗಿರ್ಬೋದು, ನಿಮ್ಮಲ್ಲಿರುವಂಥ ಬೋರ್ಡ್ ಆಗಿರ್ಬೋದು, ಸೊ ಏನೇನು ಸಿಗುತ್ತೆ ಅನ್ನುವಂಥ ಒಂದು ಬೋರ್ಡ್ ಇದೆಯಲ್ಲ, ಸೊ ಅದು ಕೂಡ ತುಂಬ ಹಳೆಯದು. ಸೊ ಇಲ್ಲೇ ಮೇಲೆ ಅದ ಹಳೆ ಬೋರ್ಡು ಎಲ್ಲ ನಯಾ ಪೈಸಾ. ಅದು ಹಾಗೆ ತೋರಿಸ್ತೀರಾ? ಹಾಂ, ಇಲ್ಲೇ ಅದು ಇದೇ ಬೋರ್ಡ್. ಈ ಬೋರ್ಡ್ ಆಲ್ಮೋಸ್ಟ್ 1965 ಒಳಗೆ. ಆವಾಗ ಅದಕ್ಕಿಂತ ಮುಂಚೆ ಬರೀ ಬಾಯಲ್ಲಿ ಹೇಳೋದಿತ್ತು. ಇವ್ರದ್ದು 3 ಪೈಸಾ 5 ಪೈಸಾ ಹೇಳಿ. ಯಾವಾಗ ನ್ಯಾಯ ಪೈಸಾದ ಇದು ಬಂತು, ಆವಾಗ ಬಿಲ್ ಬೋರ್ಡ್ ಮಾಡಿದ್ವಿ. ಈ ಬೋರ್ಡ್ ಮಾಡಿದ್ದು. ಹೌದು. ಓಕೆ. ಇವೆಲ್ಲ 2 ಪೈಸಾ 6 ಪೈಸಾ 13 ಪೈಸಾ. ಓಕೆ. ಸೊ ಮತ್ತೆ ಇನ್ನು ಈ ಬೋರ್ಡ್ ಬರೆಸಿದಾಗ ನಿಮ್ಗಿನ್ನೂ 2 ವರ್ಷ ಅಂತ ಹೇಳಿ? ನಮಗೆ 2 ವರ್ಷ. ಅವಾಗ ಆಲ್ಮೋಸ್ಟ್ 1963 ನಾನು ಕೊಟ್ಟಿದ್ದು. ಇದು 1965.
65 ಅಲ್ಲಿ ಬರ್ತಿದ್ದು ಬೋರ್ಡ್. 1965 ಸೂಪರ್. ಓಕೆ, ಅರೆ ಎಲ್ಲ ಪೈಸೆ ಎಲ್ಲ ಪೈಸೆ ಎಲ್ಲ ಪೈಸೆ. ಅರೆ ಅವಾಗೂ ಕೂಡ ಇಷ್ಟೇ ಐಟಮ್, ಇದಕ್ಕಿಂತ ಹೆಚ್ಚು ಐಟಮ್ ಯಾವುದೂ ಇಲ್ಲ ಆಗಿತ್ತು ಅವಾಗ. ಈ ಬೋರ್ಡ್ ಒಳಗೆ ಇದ್ದಿದ್ದು ಅಷ್ಟೇ ಐಟಮ್. ಅಷ್ಟೇ ಐಟಮ್. ಓಕೆ, ಶಿರಾ ಆಗಿರ್ಬೋದು, ಉಂಡೆ, ಶಿರಾ, ಅವಾಗೆಲ್ಲ ತುಪ್ಪದ ಪ್ಯೂರ್ ಗೀ. ಹೌದಾ? ಪ್ಯೂರ್ ಗೀ. ಹೌದು. ಮತ್ತೆ ಮೇಜು ಕುರ್ಚಿಗಳು ಕೂಡ ಹಳೆದೇ ಅಲ್ವಾ ಸರ್? ಏಕ್ದಮ್ ಹಳೇದು. ಏಕ್ದಮ್. ಇದಕ್ಕಿಂತ ಮೊದಲೇ ಮಣೆ ಇತ್ತು. ಮಣೆ ಹೋದ್ಮೇಲೆ ಟೇಬಲ್ ಕುರ್ಚಿ ಬಂತು. ಮಣೆ ಅಂದ್ರೆ ನೆಲದ ಮಣೆ ಅಂದ್ರೆ ನೆಲದ ಮೇಲೆ ಕೂತ್ಕೊಳ್ಳೋದು. ನೆಲದ ಮೇಲೆ ಕೂತ್ಕೊಂಡು ನೆಲದ ಮೇಲೆ ಮುಂದೊಂದು ಮಣೆ ಹಿಂದೊಂದು ಮಣೆ. ಓಕೆ. ಸೊ ಅದ್ರ ಮೇಲೆ ಕೂತ್ಕೊಂಡು ಟಿಫಿನ್ ಮಾಡಿ ಮತ್ತು ಕೈ ತೊಳೆದು ಚಪ್ಪಲಿ ಬೂಟ್ ಎಲ್ಲ ಹೊರಗೆ ಬಿಡೋದು, ಮೇಲೆ ಬರೋದು, ಕೈಕಾಲು ತೊಳೆದೇ ಮೇಲೆ ಬರೋ ಪದ್ಧತಿ. ಹೌದಾ? ಹಾಂ. ಓಕೆ. ಟೇಬಲ್ ಕುರ್ಚಿ ಬಂದಮೇಲೆ ಅವೆಲ್ಲ ಸಿಸ್ಟಮ್ ಹೋಗಿ ಹೌದು, ಈಗ ಚಪ್ಪಲ್ ಹಾಕ್ಕೊಂಡು ಒಳಗೆ ಬರೋದು, ಕುಂದ್ರೋದು, ಈ ಪದ್ಧತಿ ಶುರು ಆತ. ಅದಕ್ಕಿಂತ ಮೊದಲು ಹೈಜಿನಿಕ್ ಅಂತ ಹೇಳಿ ಹೌದು, ಕೈಕಾಲು ತೊಳೆದ ಮೇಲೆ ಬರ್ತಿದ್ರು. ಕಸ್ಟಮರ್ ಆಗಲಿ ನಾವಾಗಲಿ ಎಲ್ಲ ಆ ಪದ್ಧತಿ ಇತ್ತು. ಸೊ ಫ್ರಿಜ್ ಕೂಡ ತುಂಬಾ ಹಳೆದಿದ್ದಂಗೆ ಇದೆ. ಇದು ಆಲ್ಮೋಸ್ಟ್ 50 ಇಯರ್ಸ್, 50 ವರ್ಷದಿಂದ. ಓಕೆ. ಅವಾಗ ಗೋದ್ರೇಜ್ ಅಂದ್ರೆ ಗೋದ್ರೇಜ್ ಮುದ್ಗಲ್ ಭೀಮಸೇನಪ್ಪ ಅಂತೇಳಿ ಡೀಲರ್ ಇದ್ರು. ಮುದ್ಗಲ್ ಭೀಮಸೇನಪ್ಪ ಅಂತ ಸ್ಟೇಷನ್ ರೋಡ್ನಲ್ಲಿ, ಅವರಲ್ಲಿ ತೊಗೊಂಡಿದ್ದಾಗಿತ್ತು. ಓಕೆ, ಅವಾಗ ತೊಗೊಂಡಿದ್ದೆ ಸರ್. ಅವಾಗ ಎಷ್ಟಿತ್ತು ಸರ್ ಪ್ರೈಸ್? ಇದ್ರ ಬಗ್ಗೆ ಏನೋ ಗೊತ್ತಾ? ಆಲ್ಮೋಸ್ಟ್ ನಿಯರಿಂಗ್ ಟು 2000 ಅವಾಗ. 2000. 2000. ಓಕೆ. ವರ್ಕಿಂಗ್ ಅಲ್ಲಿ ಇದೆಯಾ ಸರ್ ಈಗಲೂ? ವರ್ಕಿಂಗ್ ಅಲ್ಲಿ, ಇನ್ನೂ ಸ್ಟಿಲ್ ವರ್ಕಿಂಗ್. ವರ್ಕ್ ಆಗುತ್ತೆ? ಅದೇ ಸರ್ವಿಸ್ಗಳಾಗಿದೆಯಾ ಏನಾದ್ರು? ಹಾಂ, ಸರ್ವಿಸ್ ಅಂದರೆ ಇದು ಹೋಗ್ತದ. ಗ್ಯಾಸ್ ಹೋದಾಗ ಕೂಲಿಂಗ್ ಕಮ್ಮಿ ಆದಾಗ ಒಂದ್ಸಲ ಗ್ಯಾಸ್ ಹಾಕ್ಸ್ಬಿಡೋದು. ಓಕೆ. ಬಟ್ ಈಗಲೂ ಕೂಡ ವರ್ಕಿಂಗ್ ಇದೆ? ಹೌದು, ಫುಲ್ ಕೂಲಿಂಗ್ ಎಫೆಕ್ಟ್ ಚಲೋ ಅದ. ಓಕೆ. ಬ್ರಿಟಿಷರ್ ಟೈಮದ್ದು ಗಡಿಯಾರ ಇದೆ ಅವಾಗಿಂದ. ಅವಾಗಿಂದ? ಹೌದು. ಎಷ್ಟು ವರ್ಷ ಆಗಿರೋ ಸರ್ ಇದಕ್ಕೆ? ಇದಕ್ಕೂ ಒಂದು 65 ಇಯರ್ಸ್. ಇದು ಬ್ರಿಟಿಷರ್ ಕಾಲದ. ರನ್ನಿಂಗ್ ಅಲ್ಲಿ ಇದೆಯಾ ಸರ್ ಈಗ? ಹಾಂ, ರನ್ನಿಂಗ್ ಅದ. ಬಟ್ ಕೀ ಕೊಡ್ಬೇಕಾಗತ್ತೆ ಅವಾಗ? ಈಗ ಇದು ಅದೆಲ್ಲ ವೀಲ್ ಎಲ್ಲ ಸವಕಳೆ ಬಂದು ಹೋಗ್ತದ. ಹಾಗಾಗಿ ಕ್ವಾರ್ಟ್ಸ್ ಮಾಡಿ ಫ್ರೇಮ್ ಒಂದ ಅದ. ಫ್ರೇಮ್ ಇಟ್ಕೊಂಡಿದ್ರೆ ಪೆಂಡುಲಮ್ ಅದು ಇತ್ತದ. ಸೊ ಅದು ಈಗ ವೀಲ್ ಸಿಗೋದಿಲ್ಲ ಈಗ, ಎಲ್ಲ ಅದು ಔಟ್ಡೇಟೆಡ್ ಆಗ್ಬಿಡ್ತು ಅಂತೇಳಿ ಮ್ಯಾನುಫ್ಯಾಕ್ಚರಿಂಗ್ ಬಂದಾಗೆ. ಓಕೆ. ಸೊ ಈಗ ಇದು ಓಲ್ಡ್ ಫ್ಯಾನ್ ನೋಡಿ, ಹಿಂಗೆ ತಿರ್ತದ. ಈಗಲೂ ರನ್ನಿಂಗ್ ಅಲ್ಲಿ? ರನ್ನಿಂಗ್ ಆಗಲ್ಲ, ಫುಲ್ ರನ್ನಿಂಗ್. ಇದು ಎಷ್ಟು ವರ್ಷ ಆಗಿರ್ಬೋದು ಸರ್ ಅಂದಾಜು? ಇದು 65 ಇಯರ್ಸ್ ಈ ಫ್ಯಾನ್ಗೆ? ಎಸ್. ಓಕೆ. ಅವಾಗೆಲ್ಲ ಸ್ಟ್ಯಾಂಡರ್ಡ್ ಕ್ವಾಲಿಟಿ ನಮ್ಮ ಪ್ರಾಡಕ್ಟ್ ಮೂವ್ ಆಗ್ಬೇಕಂತೇಳಿ ಓಕೆ ಒಳ್ಳೆ ಕ್ವಾಲಿಟಿ ತೆಗಿತಿದ್ರು. ಈಗೆಲ್ಲ ಒಂದು 5-6 ವರ್ಷಕ್ಕೆಲ್ಲನೂ ಮತ್ತೆ ಹೊಸದು ಖರೀದಿ ಮಾಡೋದು. ಸತ್ಯ. ಮತ್ತೆ ಇನ್ನು ಸ್ವಿಚ್ ಕೂಡ ವರ್ಕಿಂಗ್ ಅಲ್ಲಿ ಇದಾವ ಸರ್? ಹಾಂ, ಇದು ಈ ಸ್ವಿಚ್ ಅದು ಅಗದಿ ಓಲ್ಡ್ ಸ್ವಿಚ್ ಅಲ್ಲ, ಅದು ನೋಡಿ ಹಿತ್ತಾಳಿ, ಫುಲ್ ಬ್ರಾಸ್. ಹಿತ್ತಾಳೆದ ಅದು? ಹಾಂ, ಬ್ರಾಸ್ ಸ್ವಿಚ್. ಓ, ಈಗಲೂ ವರ್ಕಿಂಗ್ ಅಲ್ಲಿ ಇದಾವ? ಹಾಂ, ಇದು ವರ್ಕಿಂಗ್ ಅದ. ಇದಕ್ಕೆಲ್ಲ ಸ್ಕ್ರೂ ಏನೂ ಇಲ್ಲ ಇದಕ್ಕೆ. ಇದನ್ನು ಓಪನ್ ಮಾಡ್ಬೇಕಂದ್ರೆ ಬರೀ ಇದನ್ನು ಹಿಂಗೆ ತಿರುಗಿಸ್ಬಿಡೋದು ಹಿಂಗೆ. ಹಾಂ, ಹಿಂಗೆ ಓಪನ್ ಮಾಡೋದು, ಏನು ರಿಪೇರಿ ಇದ್ರೆ ಮಾಡಿ ಮತ್ತು ಹಿಂಗೆ ಇಟ್ಟರೆ ಲಾಕ್ ಮಾಡ್ಬಿಡೋದು. ಎಲ್ಲ ಪೋರ್ಸ್ಲಿನ್ ವ್ಯಾರ್ ಇವೆಲ್ಲ. ಹಾಂ, ಶಾಕಿ ಕೊಡಿಲ್ಲ? ಇಲ್ಲ, ಶಾಕ್ ಹೊಡಿದಿಲ್ಲ. ಸೊ ಈಗ ಇದನ್ನು ಆ್ಯಕ್ಚುಲಿ ಹುಣ್ಸೆಹಣ್ಣು ತಿಕ್ಕಿದ್ರೆ ಫುಲ್ ಗೋಲ್ಡ್ ಕವರಿಂಗ್ ಆದಂಗೆ ಆಗ್ತದೆ. ಈಗಲೂ ವರ್ಕಿಂಗ್ ಅಲ್ಲಿ ಇದಾವ? ಹಾಂ, ಇದು ವರ್ಕಿಂಗ್ ಅದು. ಇದು ಈ ಲೈಟ್ ಇತ್ತು, ಈ ಲೈಟ್ ಇದ್ದು ಅದು, ಈ ಲೈಟ್ ಇತ್ತು ಸ್ವಿಚ್ ಅದು. ಆಫ್ ಮಾಡಿ ಸರ್. ಹೌದಾ? ಈ ಲೈಟ್ ಈ ಸ್ವಿಚ್, ಈ ಲೈಟ್ ಇದೇ ಸ್ವಿಚ್? ಇದೆ ಸ್ವಿಚ್, ಸ್ಟಿಲ್ ವರ್ಕಿಂಗ್. ಸೂಪರ್ ಸೂಪರ್. ಬರ್ರಿ. ಓ, ಫ್ಯಾನ್ ರನ್ನಿಂಗ್ ಅಲ್ಲಿ? ಹಾಂ, ಇದು ರ್ಯಾಲೀಸ್. ರ್ಯಾಲೀಸ್? ಹಾಂ, 45 ಇಯರ್ಸ್. 45 ಇಯರ್ಸ್ ರ್ಯಾಲೀಸ್ ಅಂತೇಳಿ ಕೋಪರ್ಡೆ ರೇಡಿಯೋ ಇಂಜಿನಿಯರಿಂಗ್ ಅಂತ ಅವ್ರು ಡೀಲರ್ ಇದ್ರೆ ಸ್ಟೇಷನ್ ರೋಡಲ್ಲಿ, ಅಲ್ಲಿ ತೊಗೊಂಡಿದ್ದಾಗಿತ್ತು ಆವಾಗ. ಎಲ್ಲ ಹಾಗೆ ಉಳಿಸಿದ್ರ ಸರ್? ಅದು ಖುಷಿ ಆಗತ್ತೆ. ಮತ್ತೆ ಇನ್ನ ನೆನಪಿದೆ. ಸೊ ಎಲ್ಲಿ ತೊಗೊಂಡಿದ್ದು? ಹೌದು. ಎಷ್ಟು ಕೊಟ್ಟಿದ್ದು ಸರ್ ಅಂದಾಜು ಅವಾಗ? ಏನಾದ್ರು ಏನು ಐಡಿಯಾ ಇಲ್ಲ. ಗ್ರ್ಯಾಂಡ್ ಫಾದರ್ ಮತ್ತು ದೊಡ್ಡಪ್ಪಾರಿದ್ರ ಅವ್ರು ತೊಗೊಂಡಿದ್ದಾಗಿತ್ತ. ಹಂಗಾಗಿ ಒಂದು ಕಪಾಟ ಅಂತ ಹೇಳಿ ಮಾಡಿ ಅದ್ರೊಳಗೆಲ್ಲ ತಿಂಡಿ ಇಡೋದಿತ್ತು, ಆ ಪದ್ಧತಿ ಇತ್ತು. ಆಮೇಲೆ ಇದು ಇಷ್ಟು ಪ್ಯೂರ್ ಸಾಗವಾನಿ ಅದ ಅಂದ್ರೆ ಮೋರ್ ದ್ಯಾನ್ 40 ಇಯರ್ಸ್ ಇದು ವಾಟರ್ ಒಳಗೆ ನಿಂತಿತ್ತು. ಪ್ಲೇಟ್ ಹಾಕಿ ನೀರು ಹಾಕಿಡ್ತಿದ್ವಿ, ಆ್ಯಂಟ್ ಬರಬಾರ್ದು ಮತ್ತು ಇದು ಬರಬಾರ್ದು ಅಂತೇಳಿ. ಸೊ ಈಗ ಸ್ವೀಟ್ ಜಾಸ್ತಿ ಯಾವುದೂ ಮಾಡೋದಿಲ್ಲ ಅಂತೇಳಿ ಅದನ್ನ ತೆಗೆದ್ವಿ. ಇಲ್ಲಾಂದ್ರೆ ಒಂದು 4 ಪ್ಲೇಟ್ ಒಳಗೆ ನೀರು ಹಾಕಿ ಇಟ್ಬಿಟ್ರೆ ಆ್ಯಂಟ್ ಮೇಲೆ ಹತ್ತೋದಿಲ್ಲ. ಸ್ವೀಟ್ ಐಟಮ್ ಇರ್ತಿದ್ವಲ್ಲ. ಸೊ ಹಂಗೆ ಇರುವೆ ಬರ್ತಿದ್ದಿಲ್ಲ. ಸೊ ಈಗ ಆದರೂ ಇನ್ನೂ ಅದು ಬುಡ್ಕಿಂದ ಲೆಗ್ ಏನೂ ಆಗಿಲ್ಲ, ಅದು ಅಷ್ಟು ಪ್ಯೂರ್ ಸಾಗವಾನಿ. ಸತ್ಯ. ಮತ್ತೆ ಇನ್ನು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಸರ್ ಸುವರ್ಣ ಮಂದಿರ? ಇದು ಬೆಳಿಗ್ಗೆ 8:30 to 2 o'clock. 2 ಗಂಟೆವರೆಗೂ. ಆಮೇಲೆ ಮತ್ತೆ 2 o'clock ಕ್ಲೋಸ್ ಮಾಡಿದ್ರೆ 3:30 to ಈವ್ನಿಂಗ್ 8:30. ಮತ್ತೆ ರಜೆ ಏನೋ ಇದೆಯಾ? ರಜೆ ವೆನ್ಸ್ಡೇ ಹಾಲಿಡೇ. ವೆಡ್ನೆಸ್ಡೇ. ಓಕೆ, ಸೂಪರ್ ಸರ್.
ಮತ್ತಿನ್ನು ಇರುವಂಥ ಊರು, ಸುವರ್ಣ ಮಂದಿರ ಇರುವಂಥ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇದು ಹುಬ್ಳಿ ಊರು, ದುರ್ಗದ ಬೈಲ, ದುರ್ಗದ ಬೈಲ್, ಹುಬ್ಳಿ ದುರ್ಗದ ಬೈಲ್ ಲೊಕೇಶನ್. ಬಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮಾಡಿ ಸುವರ್ಣ ಮಂದಿರದಲ್ಲಿ ಒಂದು ಐಟಮ್ ಆರ್ಡ್ರ್ ಮಾಡಿದ್ದೀವಿ. ಏನು ಅಂತ ಹೇಳ್ತೀನಿ. ಸ್ಪೆಷಲ್ ಐಟಮ್ ಅದು. ಹಾಂ ಸರ್, ಬಂತು ಸರ್ ಸ್ಪೆಷಲ್ ಮಿಸಲ್. ಸ್ಪೆಷಲ್? ಹಾಂ, ಸ್ಪೆಷಲ್ ಮಿಸಲ್ ರೀ. ಮಿಸಲ್? ಹಾಂ, ಓಕೆ. ಸ್ಪೆಷಲ್ ಇದು ಸ್ಪೆಷಲ್? ಹಾಂ, ಇದು ಸ್ಪೆಷಲ್. ಓಕೆ ಸರ್, ಏನು ಸ್ಪೆಷಲ್ ಅಂದ್ರೇನು? ಸ್ಪೆಷಲ್ ಅಂದರೆ ಸಾದಾ ಅಂದರೆ ನಾರ್ಮಲ್ ಬರ್ತದೆ. ಸ್ಪೆಷಲ್ ಅಂದರೆ ಅದಕ್ಕೆ ಮಡಿಕೆ ಕಾಳು, ಉಪ್ಪಿಟ್ಟು, ಆಮೇಲೆ ಡ್ರೈ ಬರುತ್ತೆ. ಲಿಂಬು, ಕಾಂದ, ಟೊಮಾಟೊ ಹಾಕಿ ಡ್ರೈ ಮಾಡ್ತಾರೆ. ಶೇವಿಗೆ ಹಾಕಿ ಡ್ರೈ ಮಾಡಿ, ಅದು ಸ್ಪೆಷಲ್. ಸಾದಾ ಅಂದರೆ ಬರೀ ಮಡಿಕೆ ಕಾಳು, ಶೇವು, ಚೂಡ ಅಷ್ಟೇ. ಆಮೇಲೆ ಒಂದು ಪೀಸ್ ಬ್ರೆಡ್, ಬಜ್ಜಿ ಇರುತ್ತೆ. ಬಜ್ಜಿ ಸಾದಾ ಮಿಸಲ್, ಅದು ಸಾದಾ. ಸಾದಾ. ಇದು ಸ್ಪೆಷಲ್ ಅಂದರೆ ಸ್ವಲ್ಪ ಡ್ರೈ ಇರ್ತದೆ. ಲಿಂಬು, ಕಾಂದ, ಟೊಮಾಟೊ ಎಲ್ಲ ಮಿಕ್ಸ್ ಇರ್ತೈತೆ. ಇದು ಸ್ಪೆಷಲ್. ಓಕೆ, ಈ ಥರ ಗ್ರೇವಿನೂ ಗ್ರೇವಿನೂ ಬರ್ತೈತೆ, ಎಲ್ಲ ಬರ್ತೈತೆ. ಇದು ಸ್ಪೆಷಲ್. ಇದು ಸ್ಪೆಷಲ್. ಎಷ್ಟಿದೆ ಒಂದು ಪ್ಲೇಟ್? ಒಂದು ಪ್ಲೇಟಿಗೆ 70 ರೂಪಾಯಿ. ಸೂಪರ್, ಥ್ಯಾಂಕ್ ಯು ಸರ್. ಎಷ್ಟು? ಇಲ್ಲಿ ಪೂರಿ ಸಿಗುತ್ತೆ, ಉಪ್ಪಿಟ್ಟು ಸಿಗುತ್ತೆ, ಮತ್ತು ಕೇಸರಿ ಬಾತ್, ಶಿರಾ ಅದು ಕೂಡ ಸಿಗುತ್ತೆ. ಅದು ರೆಗ್ಯುಲರ್ ಅಲ್ಲ, ಅದು ತೊಗೋತಾನೆ ಇರ್ತೀವಿ. ಇಡ್ಲಿ, ಪೂರಿ, ಉಪ್ಪಿಟ್ಟು ಎಲ್ಲ ನಾವು ಟ್ರೈ ಮಾಡ್ತಾನೆ ಇರ್ತೀವಿ. ಬಟ್ ಇಲ್ಲಿನ ಒಂದು ಸ್ಪೆಷಲ್ ಅಂದಾಗ ಸೊ ಇದು ಸ್ಪೆಷಲ್ ಮಿಸಲ್. ಸೊ ಹಂಗಾಗಿ ತೊಗೊಂಡಿದ್ದೀನಿ, ಟ್ರೈ ಮಾಡೋಣ. ಒಂದು ಬೊಂಡ, ಹಾಂ, ಒಂದು ಬೊಂಡ ಕೊಟ್ಟಿದ್ದಾರೆ, ಅದು ಸ್ಪೆಷಲಾಗಿ. ಸೊ ಮಡಿಕೆ ಕಾಳು ಅಂತ ಅದರಲ್ಲಿ ಇಲ್ಲಿದೆ ಮಡಿಕೆ ಕಾಳು, ಕರೆಕ್ಟ್. ಇದು ಮಡಿಕೆ ಕಾಳು. ಸೊ ಮಡಿಕೆ ಕಾಳನ್ನ ಒಂದು ಗ್ರೇವಿ ಥರ ಮಾಡಿರ್ತಾರೆ, ಅದನ್ನು ಇದ್ರ ಮೇಲೆ ಹಾಕ್ಕೊತಾರೆ. ಸೊ ಯೂಶ್ವಲಿ ಇವರೆಲ್ಲ ಮಾಡಿದ್ದು ಹಿಂಗೇನೆ. ಸೊ ನಾವು ಹಾಗೇ ಮಾಡ್ತಾಯಿದ್ದೀವಿ, ಕಾಪಿ ಆ್ಯಂಡ್ ಪೇಸ್ಟ್ ಅಷ್ಟೇ. ಹಾಕ್ಕೊಂಡು ಇದೊಂಚೂರು ಹಿಂಗೆ ಹಾಕಿ, ತದನಂತರದಲ್ಲಿ ಇದನ್ನು ಹಿಂಗೆ ಎತ್ಕೊಂಡು ತಿನ್ನಬೇಕು. ಚೆನ್ನಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಜೋರಾಗಿ ಸಿಗುತ್ತೆ. ಚೆನ್ನಾಗಿದೆ. ನಿಂಬೆಹಣ್ಣು ಹಾಕಿರ್ತಾರಲ್ಲ, ಅದರ ಒಂದು ಹುಳಿ ನೀಟಾಗಿ ಸಿಗುತ್ತೆ. ಮತ್ತಿನ್ನು ಮಿಕ್ಸ್ಚರ್ ಖಾರ ಬೆಳೆಸಿರ್ತಾರಲ್ಲ, ಅದು ಮಾತ್ರ ಕ್ರಮ್ ಅಂತ ಸಿಗುತ್ತೆ. ಅದು ಮಸ್ತಿದೆ. ಇನ್ನು ಲೈಕ್ ಉಪ್ಪಿಟ್ಟು ತಳದಲ್ಲಿ ಇರುತ್ತೆ ಸ್ವಲ್ಪ, ಅದು ಲೇಟಾಗಿ ಸಿಗುತ್ತೆ. ನೀವು ಖಾಲಿ ಮಾಡ್ತಾ ಸಿಗುವಂಥದ್ದು. ಇನ್ನು ಗ್ರೇವಿ ಕೂಡ ಕೊಟ್ಟಿರ್ತಾರೆ, ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಈ ಕೆಳಗಡೆ ಮಡಿಕೆ ಕಾಳಿದೆ, ಇಲ್ಲಿ ಮಡಿಕೆ ಕಾಳು ಸಿಗುತ್ತೆ, ತಳದಿಂದ ಎತ್ತಿದ್ರೆ ಸಿಗುತ್ತೆ. ಕಾಳು ಮೊಳಕೆ ಬರೆಸಿರ್ತಾರಲ್ಲ, ಮೊಳಕೆ ಬಂದಿರುತ್ತಲ್ಲ, ಸೊ ಹಂಗಾಗಿ ಅದು ಬಹಳನೇ ಆರೋಗ್ಯಕ್ಕೆ ಉತ್ತಮ. ಸೂಪರ್. ಇನ್ನು ಬೋಂಡ ಕೊಟ್ಟಿರ್ತಾರೆ, ಬೋಂಡವು ಇಲ್ಲಿದೆ. ಸೂಪರ್, ಚೆನ್ನಾಗಿದೆ. ಬ್ರೆಡ್ ಟೋಸ್ಟು. ಸೊ ಮಿಸೈಲ್ ಖಾಲಿ ಆಯಿತು, ಬ್ರೆಡ್ ಟೋಸ್ಟ್ ತೊಗೊಂಡಿದ್ದೀವಿ. ಸೊ ಬ್ರೆಡ್ ಟೋಸ್ಟು ಇಲ್ಲಿ ಬೇರೆ ಥರನಾಗೆ ಕೊಟ್ಟಿರ್ತಾರೆ. ಆಲೂಗಡ್ಡೆ ಪಲ್ಯ ಕೊಟ್ಟಿರ್ತಾರೆ, ಅದನ್ನು ಸ್ವಲ್ಪ ತೊಗೊಂಡು ಇಟ್ಟಿಡ್ಬೇಕಂತೆ, ಜಾಮ್ ಹಚ್ಚಿದಂಗೆ. ಸೊ ಮತ್ತು ಚಟ್ನಿ ಪುಡಿ ಹಾಕಿರ್ತಾರೆ, ಅದು ಖಾರಕ್ಕೆ. ಎಕ್ಸ್ಟ್ರಾ ಖಾರ ಇನ್ನೂ ಬೇಕು ಅಂದರೆ ಚಟ್ನಿನೂ ಹಾಕೋಬೋದು ಅಂದರು. ಇಲ್ಲಿ ಟೋಸ್ಟ್ ವ್ಯತ್ಯಾಸ ಇದೆ ಅಲ್ಲ. ಸೊ ನಂತರದಲ್ಲಿ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ತಿನ್ನಬೇಕು. ಈ ಸಕ್ಕತ್ತಾಗಿದೆ. ಈ ಮೆಥಡಲ್ಲಿ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ತುಪ್ಪ ಹಾಕಿರ್ತಾರೆ, ಅದರ ಒಂದು ಘಮ ನೀಟಾಗಿ ಸಿಗುತ್ತೆ. ಮತ್ತು ಇನ್ನು ಚಟ್ನಿ ಆ ಫ್ಲೇವರ್ ಸಿಗುತ್ತೆ. ಮತ್ತು ಇನ್ನು ಬ್ರೆಡ್ ಅಂದಾಗ ಆ ಸಿಹಿನೇ ಬಹಳ ಇಷ್ಟವಾಗುವಂಥದ್ದು. ಮತ್ತು ಇನ್ನು ಗರ್ಗರಿಯಾಗಿರುತ್ತೆ, ಕ್ರಮ್ ಅನ್ನತ್ತೆ ಲೈಟಾಗಿ. ಸೊ ಅದು ಇಷ್ಟ ಆಗುತ್ತೆ. ಸಿಹಿ ಅಲ್ಲ, ಚೆನ್ನಾಗಿದೆ, ಸೂಪರ್.
ಸೊ ಮಿಸಳು ಚೆನ್ನಾಗಿದೆ, ಟೋಸ್ಟು ಚೆನ್ನಾಗಿದೆ, ಯಾವುದನ್ನು ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗುವ. ಸಖತ್.